Hello everyone, this is Deepthi. ಸೊ ಇವತ್ತು ನಾನು ಟಿ ಬ್ಲಾಕ್ ಎಲಿಮೆಂಟ್ಸ್ ಸೆಕೆಂಡ್ ಪಾರ್ಟ್ MCQ ಕ್ವಶನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು 10 ಕ್ವಶನ್ಸ್ನ ಸಾಲ್ವ್ ಮಾಡಿದೆ. ಸೊ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ 11th one ಕ್ವಶನ್ ನೋಡೋಣ. ಸೊ 11th one, in a transition series with the increase in atomic number, the paramagnetism, so paramagnetism ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ, ಸೊ ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ವಿತ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್, ಸೊ ಫ್ರಮ್ ಲೆಫ್ಟ್ ಟು ರೈಟ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತಿದೆ ಅಂತ ಕೇಳಿದ್ದಾರೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಸೊ ನೀವು ನೋಡ್ಬೋದು, ಇದನ್ನು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿತ್ತು ಅಂತಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟೆಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಇಲ್ಲಿ 1 ಇದೆ, ಸೊ ಇಲ್ಲಿ 2, ಸೊ ಇಲ್ಲಿ 3, ಸೊ ಇಲ್ಲಿ 5 ಇದೆ. ಅದಾದ್ಮೇಲೆ ಇಲ್ಲೂ ಕೂಡ 5. ಸೊ ನೆಕ್ಸ್ಟ್ ಇಲ್ಲೇನಾಗ್ತಿದೆ, ಸೊ ಇಲ್ಲಿ 4 ಇದೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಅವಾಗಲೇ ಹೇಳ್ಕೊಟ್ಟಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ. ಸೊ 5 ಆರ್ಬಿಟಲ್ಸ್ ಬರುತ್ತೆ ಡಿ ಆರ್ಬಿಟಲ್ಗೆ. ಇವಾಗ ಇಲ್ಲಿ 6 ಇದೆ. ಸೊ 1 2 3 4 5 6 ಅಂತ ಫಿಲ್ ಅಪ್ ಮಾಡಿದಾಗ ನೋಡಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ, 1 2 3 4 ಬರ್ಕೊಂಡೆ. ಸೊ ನೆಕ್ಸ್ಟ್ ಒನ್ಗೆ ಇಲ್ಲಿ 7 ಇದೆ, ಇಲ್ಲಿ ಫಿಲ್ ಅಪ್ ಮಾಡ್ತೀನಿ. ಎಷ್ಟು ಬೇಕಿದೆ 3. ಸೊ ಅದಾದ್ಮೇಲೆ ಇಲ್ಲಿ 8 ಇದೆ, ಇಲ್ಲಿ ಫಿಲ್ ಅಪ್ ಮಾಡ್ತೀನಿ 2, ಮತ್ತೆ ಇಲ್ಲಿ 0. ಸೊ ಏನಾಗ್ತಿದೆ, ಸ್ಕ್ಯಾಂಡಿಯಂ ಟು ಜಿಂಕ್ ಹೆಂಗಿರೋದು ಅಂದ್ರೆ ಲೆಫ್ಟ್ ಟು ರೈಟ್ ತನಕ ಇದೆ. ಫ್ರಮ್ ಲೆಫ್ಟ್ ಟು ರೈಟ್ ಇಲ್ಲಿ ಸ್ಕ್ಯಾಂಡಿಯಂ ಜಿಂಕ್ಗೆ ಎಂಡ್ ಆಗುತ್ತೆ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇಲ್ಲಿ ಏನಾಗ್ತಿದೆ, ಫಸ್ಟ್ 1 ಇದೆ 2 ಆಗಿ ಆಮೇಲೆ ಇನ್ಕ್ರೀಸ್ ಆಯ್ತು, ಮ್ಯಾಕ್ಸಿಮಮ್ ಬಂತು. ಮ್ಯಾಕ್ಸಿಮಮ್ ಆದ್ಮೇಲೆ ಪುನಃ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಏನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಯಾವ ಆಪ್ಷನ್ ಬರುತ್ತೆ ಇದರಲ್ಲಿ, ಇನ್ಕ್ರೀಸಸ್ ಗ್ರಾಜುವಲಿನ ಅಲ್ಲ, ಡಿಕ್ರೀಸಸ್ ಗ್ರಾಜುವಲಿ ನೋ, ಫಸ್ಟ್ ಇನ್ಕ್ರೀಸಸ್ ಟು ಮ್ಯಾಕ್ಸಿಮಮ್ ಅಂಡ್ ದೆನ್ ಡಿಕ್ರೀಸಸ್. ಹೌದು, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 12th one, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆಂಫೋಟೆರಿಕ್ ಆಕ್ಸೈಡ್. ಇದನ್ನ ನಾನು ಮೆನ್ಷನ್ ಮಾಡಿ ನೋಟ್ ಮಾಡ್ಕೊಳ್ಳಿ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಸೊ ಅದನ್ನ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಆಂಫೋಟೆರಿಕ್ ಕೇಳೋರೆ ಇದೇ ತರ ನಿಮ್ಗೆ ಅಸಿಡಿಕ್, ಬೇಸಿಕ್ ಕೇಳ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಆಗಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಸೊ ಇವಾಗ ಆಂಫೋಟೆರಿಕ್ ಯಾವುದು, ಇದನ್ನ ನೋಟ್ ಮಾಡ್ಕೊಂಡು ನೀವೇ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಆಪ್ಷನ್ ಎ ಬಂದು ಆಂಫೋಟೆರಿಕ್, V2O5 ಅನಾಡಿಯಂ ಪೆಂಟಾಕ್ಸೈಡ್ ಮತ್ತೆ Cr2O3 ಬಂದು ಆಂಫೋಟೆರಿಕ್, ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ಕ್ಯಾರೆಕ್ಟರ್ ತೋರಿಸುತ್ತೆ. ಸೊ ಹಾಗೆ ನಿಮ್ಗೆ ಕ್ವಶನ್ ಇಲ್ಲಿ ಅಸಿಡಿಕ್ ಆದ್ರೂ ಬರಬಹುದು, ಬೇಸಿಕ್ ಅಂತಾರು ಬರಬಹುದು. ಸೊ ಅಲ್ಲಿ ಒಂದ್ಸಲ ಚೆಕ್ ಮಾಡಿ. ಸೊ ಅಲ್ಲಿ CrO3 ಬಂದು ನಿಮಗೆ ಅಸಿಡಿಕ್ ಅಂತ ಬರುತ್ತೆ, ಮತ್ತೆ CrO ಅದು ಬಂದು ಬೇಸಿಕ್. ಸೊ ಇಲ್ಲಿ ನೋಡಿ ಬೇಸಿಕ್, ಇದೊಂದು ಅಸಿಡಿಕ್ ಉಳ್ಕೊಂಡಿದೆ. ಸೊ 2 ಕಾಂಪೌಂಡ್ಸ್ ನಿಮ್ಗೆ ಆಂಫೋಟೆರಿಕ್ ತೋರಿಸೋದಂದ್ರೆ ಆಪ್ಷನ್ ಎ. ಓಕೆ, ಸೊ ನೆಕ್ಸ್ಟ್ ದ ಬಾಂಡ್ ಫಾರ್ಮ್ಡ್ ಇನ್ Mn2O7 ಈಸ್. ಸೊ ಇವಾಗ ಈ ಕಾಂಪೌಂಡ್ ಅಲ್ಲಿ ಯಾವ ತರ ಬಾಂಡ್ ಫಾರ್ಮೇಶನ್ ಆಗ್ತಿದೆ, ವೆದರ್ ಇಟ್ ಈಸ್ ಅಯೋನಿಕ, ಕೋವಲೆಂಟ, ಮೆಟಾಲಿಕ, ಹೈಡ್ರೋಜನ್ ಬಾಂಡ್, ಇದು ಹೇಗೆ ಕಂಡುಹಿಡಿಯೋದು. ಸೊ ಇದು ಕೂಡ ನಿಮ್ಗೆ ಒಂದು ಕೀ ಪಾಯಿಂಟ್, ಇದನ್ನು ಕೂಡ ಇವಾಗಲೇ ನೋಟ್ ಮಾಡ್ಕೊಳ್ಳಿ. ನಮಗೆ ಕ್ವಶನ್ಗಿಂತ ಕ್ವಶನ್ ಅಲ್ಲಿರೋ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ನ ಓದ್ಕೊಂಡ್ರೆ ಯಾವುದೇ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು. ನಾವು ಈ ಕ್ವಶನ್ ಕೊಟ್ಟಿದ್ದೀನಿ, ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೇ ಕೊಡ್ತಾರೆ ಅನ್ನೋದಲ್ಲ, ನಿಮ್ಗೆ ಬೇರೆ ಕಾಂಪೌಂಡ್ಸ್ ನ ಕೊಡಬಹುದು. ಸೊ ಹಾಗಾಗಿ ಕ್ವಶನ್ ಅಲ್ಲಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಆ ಕಾನ್ಸೆಪ್ಟ್ ನ ನೀವು ಎಂಟ್ರಿ ಮಾಡ್ಕೋಬೇಕು ಕೀ ಪಾಯಿಂಟ್ಸ್ ಆಗಿ. ಓಕೆ, ದ ಬಾಂಡ್ ಫಾರ್ಮ್ಡ್ ಇನ್ Mn2O7, ಇದರಲ್ಲಿ ಯಾವ ಬಾಂಡ್ ಫಾರ್ಮೇಶನ್ ಅಂತ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡ್ಕೊಳ್ಳೋಣ ಫಸ್ಟ್. ಮೆಟಲ್, ಸೊ ಇವಾಗ ಮೆಟಲ್ ಯಾವ್ದಿಲ್ಲಿ, ಮ್ಯಾಂಗನೀಸ್. ಸೊ ಮೆಟಲ್ ದ ಆಕ್ಸಿಡೇಷನ್ ಸ್ಟೇಟ್, if the oxidation state is maximum or more, then it shows a covalent character. ಅದೇ ಆಕ್ಸಿಡೇಷನ್ ಸ್ಟೇಟ್ ಲೆಸ್ ಇತ್ತು ಅಂತಂದ್ರೆ ಸೊ ಅದು ಅಯಾನಿಕ್. ಓಕೆ, ಇದು ಗೊತ್ತಿರಲಿ, ಅದಾದ್ಮೇಲೆ ನೋಡ್ಕೋಬಹುದು ನಾವು. ಈಗ ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡೋಣ ಇಲ್ಲಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡೋದು ನಿಮಗೆ ಗೊತ್ತಿದೆ, Mn2O7. ಸೊ ಇವಾಗ ಮ್ಯಾಂಗನೀಸ್ ಕಂಡುಹಿಡಿಬೇಕು, ಎಕ್ಸ್ ಅಂತ ತಗೊಳ್ಳೋಣ. ಹಾಗಾಗಿ ಮ್ಯಾಂಗನೀಸ್ ಇಷ್ಟಿದೆ, 2 ಇದೆ, ಇದನ್ನ ಎಕ್ಸ್ ಅಂತ ತಗೋತಿದೀನಿ, ಪ್ಲಸ್
7 ಆಕ್ಸಿಜನ್, ಆಕ್ಸಿಜನ್ದು ಚಾರ್ಜ್ ಎಷ್ಟು -2 is equal to 0. ಸೊ ಎಷ್ಟಾಗುತ್ತೆ 2x 7 2s 14 is equal to 0. ಸೊ ಎಷ್ಟು ಬರ್ತಾ ಇದೆ 2x 14. ಸೊ 2 7s 14 ಬರ್ತಾ ಇದೆ. 7 ಆಕ್ಸಿಡೇಷನ್ ಸ್ಟೇಟ್, 7 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಜಾಸ್ತಿ ಬರ್ತಾ ಇದೆ ನಿಮಗೆ. ಸೊ ಕಮ್ಮಿ ಇತ್ತು ಅಂದ್ರೆ 1 2 3 ಹಾಗೆ ಬಂದಿದ್ರೆ ನಿಮ್ಗೆ ಅಯಾನಿಕ್ ಆಗ್ತಿತ್ತು. ಇವಾಗ ಆಕ್ಸಿಡೇಷನ್ ಸ್ಟೇಟ್ 7. ಆಕ್ಚುಲಿ ಪಿರಿಯಾಡಿಕ್ ಟೇಬಲ್ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಕ್ಸಿಮಮ್ 7 ಬಿಟ್ರೆ ಆಸ್ಮಿಯಂ 9 ಇದೆ. ಸೊ ಹಾಗಾದ್ರೆ ಇದು ಯಾವ್ದು ತೋರಿಸುತ್ತೆ ಕೋವಲೆಂಟ್ ಕ್ಯಾರೆಕ್ಟರ್. ಕೀ ಪಾಯಿಂಟ್ ಏನು ಇದನ್ನ ಬರ್ಕೋಬೇಕು. ಆಕ್ಸಿಡೇಷನ್ ಸ್ಟೇಟ್ ಇಸ್ ಮೋರ್ ಅಂತ ಅಂದ್ರೆ ಜಾಸ್ತಿ ಇತ್ತು ಅಂದ್ರೆ ಕೋವಲೆಂಟ್, ಲೆಸ್ ಇತ್ತು ಅಂದ್ರೆ ಅಯಾನಿಕ್. ಸೊ ನೆಕ್ಸ್ಟ್ 14th ಬಂದು which of the following electronic structure refers to transition elements. ಸೊ ಇಲ್ಲಿರೋ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ನೋಡ್ಬಿಟ್ಟು ಇದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಯಾವ್ದು ಇಷ್ಟರಲ್ಲಿ ಅಂತ ಚೆಕ್ ಮಾಡ್ಕೋಬೇಕು. ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ಇಲ್ಲಿ. ಸೊ ಫಸ್ಟ್ ಬರೆಯೋಣ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಅಂದ್ರೆ ಏನಂತ ಹೇಳ್ತೀವಿ, ಡಿ ಬ್ಲಾಕ್ ಅಂತ ಯಾಕೆ ಕರಿತೀವಿ, ದ ಲಾಸ್ಟ್ ಎಲೆಕ್ಟ್ರಾನ್ಸ್ ಎಂಟರ್ ಇನ್ ಟು ಡಿ ಆರ್ಬಿಟಲ್. ಲಾಸ್ಟ್ ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಇರಬೇಕು. ಓಕೆ, ಈಗ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 2 8 18 5 ಅಂತ ಅಂದ್ರೆ ಒಟ್ಟು 33 ಏನು ಬರ್ತಿದೆ. ಸೊ ಬಿ ಆಪ್ಷನ್ ಅಲ್ಲಿ 26 ಬರ್ತಾ ಇದೆ. ಸೊ ನೆಕ್ಸ್ಟ್ ಸಿ ಆಪ್ಷನ್ ಅಲ್ಲಿ 18 20 28 32. ಸೊ ಎಷ್ಟಾಯ್ತು 61. ಸೊ ಅದಾದ್ಮೇಲೆ ಇದರಲ್ಲಿ 8 9 10 15. ಸೊ ಇದಕ್ಕೆ ಇವಾಗ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ನೋಡಿದಾಗ ಸೊ ಲಾಸ್ಟ್ ಎಲೆಕ್ಟ್ರಾನ್ ಡಿ ಆರ್ಬಿಟಲ್ಗೆ ಎಂಡ್ ಆಗ್ತಿದೆ ಅಂತಂದ್ರೆ ಅದನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವಾಗ ಫಸ್ಟ್ ಒನ್ ತಗೊಳ್ಳೋಣ 33. ಸೊ 1s2 2s2 2p6 3s2 3p6 4s2 3d 10 ಅಂತ ತಗೊಂಡ್ರೆ ಎಷ್ಟಾಯ್ತು ಇವಾಗ 12. ಸೊ 10 11 12 13 14 15 16 17 18 30 ಆಯಿತು. 30 31 32 33. ಸೊ ಫಸ್ಟ್ ಆಪ್ಷನ್ ಟ್ರೈ ಮಾಡಿ ನೋಡಿದ್ವಿ, ಎಲ್ಲಿಗೆ ಎಂಡ್ ಆಗ್ತಿದೆ ಡಿ ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಅಪ್ ಆಗಿದೆ. P ಗೆ ಎಂಡ್ ಆಗ್ತಿದೆ ಅಂದ್ರೆ ಇದು ಪಿ ಆರ್ಬಿಟಲ್ಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. ಓಕೆ, ನೀವು ಹೇಗೆ ಚೆಕ್ ಮಾಡೋದಂತ ಅಂದ್ರೆ ಇದು 2 ಅಂತ ಯಾವ್ದು ತಗೋತಿದೀವಿ ಅಂದ್ರೆ ಇವಾಗ 1s 2 ಅನ್ನೋದನ್ನ ಸಪ್ರೇಟ್ ಮಾಡಿ 3 ಅಂದ್ರೆ ಕೆ ಎಲೆಮೆನ್ಷಿಯಲ್ 3. ನೆಕ್ಸ್ಟ್ ಇದು 4. ಓಕೆ, ಇದು 2 ಆಯ್ತು, ಇದು 6 7 8 ಆಯ್ತು. ಸೊ 3 ಇರೋದು 10 18 ಆಯ್ತು, 5 ಈ ತರ ತಗೋತೀವಿ. ಬಟ್ ಇಲ್ಲಿ ಪಿಗೆ ಎಂಡ್ ಆಗ್ತಿದೆ ಹಾಗಾಗಿ ಇದಾಗಲ್ಲ. ನೆಕ್ಸ್ಟ್ ನೋಡೋಣ. ಸೊ ಇದು 26 ಇದೆ, 1s2 2s2 2p6 3s2 3p6 12 13 14 15 16 17 18 ಆಯ್ತು, 18 19 20 ಆಯ್ತು. ಇವಾಗ ನಮಗೆ 6 ಬೇಕು, 3d 6 ಅಂತ ಆಗ್ತದೆ. ಸೊ ಇಲ್ಲಿ ನೋಡಿ 2 6 7 8 3 ಕೆ ಎಲೆಮೆನ್ಷಿಯಲ್ ತರ 6 6 12 13 14 ಇಲ್ಲಿ 2. ಸೊ ನೋಡಿ ಇವಾಗ 26 ಮ್ಯಾಚ್ ಆಗ್ತಿದೆ. ಆಮೇಲೆ ಲಾಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲಿ ಫಿಲ್ ಅಪ್ ಆಗ್ತಿದೆ ಡಿ ಆರ್ಬಿಟಲ್ ಫಿಲ್ ಅಪ್ ಆಗ್ತಿದೆ. ಹಾಗಾಗಿ ಆಪ್ಷನ್ ಬಿ ಸಿ ರೈಟ್ ಆನ್ಸರ್. ಓಕೆನಾ, ಈ ತರ 2 8 14 2 ಅಂತ ಕೊಟ್ರೆ ಏನಪ್ಪ ಇದು ಅಂತ ಅನ್ಕೊಳ್ಳೋದಲ್ಲ. ಸೊ ಅದು ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ 15th ಒನ್, ದ ಕಲರ್ಲೆಸ್ ಅಯಾನ್ ಅಮಾಂಗ್ ದ ಫಾಲೋಯಿಂಗ್ ಆರ್. ಇಷ್ಟರಲ್ಲಿ ಯಾವುದು ಕಲರ್ಲೆಸ್ ಬರ್ಬೇಕಂದ್ರೆ ಏನಿರಬೇಕು, ನೋ ಅನ್ಪೇರ್ಡ್. ನೋಟ್ ಮಾಡ್ಕೊಳ್ಳಿ ಕೀ ಪಾಯಿಂಟ್ ಅಲ್ಲಿ. ಕಲರ್ ಬರಬೇಕು ಅಂದ್ರೆ ಕಲರ್ ಬರಬೇಕು ಅಂತಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು, ಕಲರ್ ಬರಬೇಕು ಅಂದ್ರೆ ಅನ್ಪೇರ್ಡ್. ಸೊ ಕಲರ್ಲೆಸ್ ಅಂದ್ರೆ ನೋ ಅನ್ಪೇರ್ಡ್. ಸೊ ನೋಟ್ ಮಾಡ್ಕೊಳ್ಳಿ. ಇಷ್ಟರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಟೈಟಾನಿಯಂ 4+, ಕೋಬಾಲ್ಟ್, ಕಾಪರ್ ಅಂಡ್ ಐರನ್ ಅಂತ ತಗೊಂಡಿದ್ವಿ. ಸೊ ಇದು 4 ಆಪ್ಷನ್, ಟೈಟಾನಿಯಂ 4+, ಕೋಬಾಲ್ಟ್ 3+, ಕಾಪರ್ ಪ್ಲಸ್ ಅಂಡ್ Fe 3+. ಸೊ ಇದಿಷ್ಟರಲ್ಲಿ ಯಾವುದಕ್ಕೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರಲ್ಲ ಅಂತ ಚೆಕ್ ಮಾಡೋಣ. ಇವಾಗ ಟೈಟಾನಿಯಂ 4+ ಅಂತಂದ್ರೆ ಸೊ ನೋಡಿ ಇಲ್ಲಿ ಟೈಟಾನಿಯಂ 4+ ಅಂದ್ರೆ 4 ಎಲೆಕ್ಟ್ರಾನ್ಸ್ ತೆಗಿತೀವಿ. ಸೊ ಇದು 0 ಇದು 0. ಸೊ ಯಾವ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಇಲ್ಲ. ಸೊ ಹಾಗೆ ಟೈಟಾನಿಯಂ ಆಗಲ್ಲ. ಸೊ ನೆಕ್ಸ್ಟ್ ಕೋಬಾಲ್ಟ್ 3+,
ಕೋಬಾಲ್ಟ್ 3+ ಅಂದ್ರೆ ಎಷ್ಟು ಬರುತ್ತೆ, ಇಲ್ಲಿ 2 ತೆಗ್ದೆ, ಇಲ್ಲಿಂದ 1 ತೆಗ್ದೆ, ಆಗ ಇದು 3D 6 ಆಯ್ತು. ಹಾಗೆ ಹೇಳ್ಕೊಳ್ಳೋಣ. ಕಾಪರ್ ಪ್ಲಸ್ ಅಂದ ತಕ್ಷಣ ಇಲ್ಲಿಂದ 1 ತೆಗ್ದೆ, ಇನ್ನು ಇಲ್ಲಿ ನೋಡಿ 3D 10 ಆಯ್ತು. ಅನ್ಪೇಡ್ ಕಾಣಿಸ್ತಿದ್ಯಾ, ಇದು ಆಗಲ್ಲ, ಕಾಪರು ಆಗಲ್ಲ. ನೆಕ್ಸ್ಟ್ ಐರನ್ 3+ ನೋಡೋಣ. ಇಲ್ಲಿಂದ 2 ತೆಗ್ದೆ, ಇಲ್ಲಿಂದ 1 ತೆಗ್ದೆ, ಸೊ ಇದು 3D 5. ಸೊ ಕೋಬಾಲ್ಟ್ ಮತ್ತೆ ಐರನ್ಗೆ ನೋಡಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಗ್ತಾ ಇದೆ, ಹೌದಾ? ಸೊ ನೀವು ಆರ್ಬಿಟಲ್ಸ್ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ 5 ಆರ್ಬಿಟಲ್ಸ್ ಅಲ್ಲಿ, ಸೊ 6 ಅಂತ ಅಂದ್ರೆ 1 2 3 4 5 6 ಎಷ್ಟು ಅನ್ಪೇರ್ಡ್, 1 2 3 4 ಅನ್ಪೇರ್ಡ್, ಇದಕ್ಕೆ 5 ಅನ್ಪೇರ್ಡ್ ಬಂತು. ಸೊ ಹಾಗಾಗಿ ಕೋಬಾಲ್ಟ್ ಮತ್ತೆ ಐರನ್, ಸೊ ಇಲ್ಲಿ ಕೋಬಾಲ್ಟ್ ಮತ್ತೆ ಐರನ್ ನಿಮಗೆ ಕಲರ್ಡ್, ಯಾಕಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಬಟ್ ಈಗ ನಮಗೆ ಬೇಕಾಗಿರೋದು ನೋ ಅನ್ಪೇರ್ಡ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದು ಬೇಕು, ಟೈಟಾನಿಯಂ ಆ್ಯಂಡ್ ಕಾಪರ್. ನಾನೇನಿಲ್ಲ ಎಕ್ಸ್ ಮಾರ್ಕ್ ಹಾಕಿದ್ದೀನಿ, ಅದೆರಡು ನಿಮಗೆ ಕಲರ್ಲೆಸ್, ಕಲರ್ ತೋರಿಸಲ್ಲ, ಬಿಕಾಸ್ ನೋ ಅನ್ಪೇರ್ಡ್. ಓಕೆ, ಟೈಟಾನಿಯಂ ಆ್ಯಂಡ್ ಕಾಪರ್ ಯಾವ ಆಪ್ಷನ್ ನೋಡೋಣ. ಟೈಟಾನಿಯಂ ಆ್ಯಂಡ್ ಕಾಪರ್ ಇರೋದು 1 and 3, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿಚ್ ಮೆಟಲ್ ಹ್ಯಾಸ್ ಅ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಟಂಗ್ಸ್ಟನ್, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ವಿಚ್ ಆಕ್ಸೈಡ್ಸ್ ಆಫ್ ಮ್ಯಾಂಗನೀಸ್, ಇದು ನೆನ್ಪಿಡ್ಕೋಬೇಕು. ವಿಚ್ ಆಕ್ಸೈಡ್ಸ್ ಆಫ್ ಮ್ಯಾಂಗನೀಸ್ ಇಸ್ ಅಸಿಡಿಕ್ ಇನ್ ನೇಚರ್. ಸೊ ಅಸಿಡಿಕ್, ಬೇಸಿಕ್, ಇದನ್ನು ಅಷ್ಟೇ ಯಾವ ಕಾನ್ಸೆಪ್ಟ್ ಮೇಲೆ ನಿಂತಿದೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇತ್ತು ಅಂದ್ರೆ ಅಸಿಡಿಟಿನೂ ಜಾಸ್ತಿ ಇರುತ್ತೆ. ಅದು ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ಇತ್ತು ಅಂದ್ರೆ ಬೇಸಿಸಿಟಿ ಆಗುತ್ತೆ, ಅಂದ್ರೆ ಅಸಿಡಿಟಿ ಡಿಕ್ರೀಸಸ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಅಂತ ಕರಿತೀವಿ. ಓಕೆ, ಸೊ ಅಸಿಡಿಟಿ ಡಿಕ್ರೀಸಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಷ್ಟರಲ್ಲಿ ಯಾವ್ದಕ್ಕೆ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಅಂತ ನೋಡೋಣ. ಸೊ ಆಕ್ಸಿಡೇಷನ್ ಸ್ಟೇಟ್ ಒಂದೊಂದಾಗಿ ಕಂಡು ಹಿಡ್ಕೊಂಡು ಹೋಗ್ಬೇಕು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ MnO ಇರೋದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, MnO. ಸೊ ಮ್ಯಾಂಗನೀಸ್ X, ಆಕ್ಸಿಜನ್ ಗೊತ್ತಿದೆ ನಿಮಗೆ -2, ದಟ್ ಈಸ್ ಈಕ್ವಲ್ ಟು 2, ಸೊ +2 ಬಂತು. ಯಾವುದು ಇದಕ್ಕೆ +2. ಸೊ Mn2O3ಗೆ Mn2O3 ಇದು 2x ಪ್ಲಸ್ ಆಕ್ಸಿಜನ್ 3, ಚಾರ್ಜ್ -2, ದಟ್ ಈಸ್ ಈಕ್ವಲ್ ಟು 0. ಸೊ 2x 3 2 6, ಈ ಕಡೆ ತಗೋತಿದ್ದೀನಿ, 2 3 ಎಷ್ಟು ಬಂತು, 3 ಆಕ್ಸಿಡೇಷನ್ ಸ್ಟೇಟ್. ಓಕೆ, Mn2O7 ನೋಡೋಣ. Mn2O7 ಮ್ಯಾಂಗನೀಸ್ 2 ಇದೆ, ಯಾವುದು ಅಂತ ಗೊತ್ತಿಲ್ಲ, X ಅಂತ ತಗೊಂಡೆ. ಆಕ್ಸಿಜನ್ 7, ಚಾರ್ಜ್ -2, ದಟ್ ಈಸ್ ಈಕ್ವಲ್ ಟು 0. ಸೊ 2x ದಟ್ ಈಸ್ ಈಕ್ವಲ್ ಟು 14. ಎಷ್ಟಾಯ್ತು, 2 7 14, +7 ಬರ್ತಾ ಇದೆ ಇದಕ್ಕೆ. ಇನ್ನು MnO2ಗೆ MnO2 ಮ್ಯಾಂಗನೀಸ್ X ಗೊತ್ತಿಲ್ಲ, ಸೊ ಆಕ್ಸಿಜನ್ 2, ಆಕ್ಸಿಜನ್ ಚಾರ್ಜ್ -2, ಸೊ X ಈಸ್ ಈಕ್ವಲ್ ಟು 4 ಬರ್ತಿದೆ. ಸೊ ಇದು 4. ಇವಾಗ ಯಾವುದಕ್ಕೆ ಹೈಯೆಸ್ಟ್ ಬಂದಿರೋದು ಆಕ್ಸಿಡೇಷನ್ ಸ್ಟೇಟ್, +7, ಆಪ್ಷನ್ 3. ಸೊ ಹಾಗಾಗಿ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಈ ಕಾನ್ಸೆಪ್ಟ್ ಬರೆದಿಟ್ಕೊಳ್ಳಿ. ಆಕ್ಸಿಡೇಷನ್ ಇನ್ಕ್ರೀಸಸ್, ಅಸಿಡಿಟಿ ಆಲ್ಸೋ ಇನ್ಕ್ರೀಸಸ್. ಸೊ ನೆಕ್ಸ್ಟ್ 18th ಒನ್, ಐಡೆಂಟಿಫೈ ದಿ ಸೆಟ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್. ನೋಡಿ 2020 ಅಲ್ಲಿ ಕೇಳಿರೋ ಕ್ವಶನ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಎಷ್ಟು ಸಲ ನಾನು ಮಾಡಿದಾಗ್ಲೂ ನಿಮಗೆ ಕ್ವಶನ್ ಯಾವ್ದ್ರಲ್ಲಿ ಬಂದಿದೆ, 3D ಸೀರೀಸ್ ಅಲ್ಲಿ ಬಂದಿದೆ. ಫ್ರಮ್ ಸ್ಕ್ಯಾಂಡಿಯಂ ಟು ಜಿಂಕ್ ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಸೊ ಅದು ಬಿಟ್ಟು ಬೇರೆ ಕೇಳೋದು ಸ್ವಲ್ಪ ಅಪರೂಪ. ಹಾಗಾಗಿ ಇದನ್ನ ಚೆನ್ನಾಗಿ ತಿಳ್ಕೊಂಡಿರಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತೆ ಅಟಾಮಿಕ್ ನಂಬರ್ನ ಚೆನ್ನಾಗಿ ಕಲ್ತ್ಕೊಂಡಿರಿ. ಓಕೆ, ನೋಡೋಣ ಇವಾಗ. ಐಡೆಂಟಿಫೈ ದಿ ಸೆಟ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ ಅಮಂಗ್ ದಿ ಫಾಲೋಯಿಂಗ್. ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಅಂತಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವುದಕ್ಕಿದೆ ಅಂತ ಚೆಕ್ ಮಾಡಬೇಕು ಇಷ್ಟು ಸೆಟ್ ಅಲ್ಲಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಚೆಕ್ ಮಾಡ್ಕೊಂಡು ಹೋಗೋಣ. ಈಗ ನಿಕಲ್ 2+ ಅಂತ ಹೇಳಿದ್ದಾರೆ. ಸೊ ನಿಕಲ್ 2+ ಅಂತ ಹೇಳಿದ ತಕ್ಷಣ 2+ ಅಂದ ತಕ್ಷಣ ಏನಾಯ್ತು, ಇಲ್ಲಿ 2 ತೆಗಿತೀವಿ, ಇದು 0 ಆಯ್ತು. ಹಾಗೆ ಇಲ್ಲಿ 8 ಉಳ್ಕೊಂಡಿದೆ, ಇದು ಅನ್ಪೇರ್ಡ್ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಕಾಪರ್ ಚೆಕ್ ಮಾಡೋಣ. ಕಾಪರ್ ಅಲ್ಲಿ ಇಲ್ಲಿಂದ 1 ತೆಗೆದ್ವಿ, 2, ಇಲ್ಲಿಂದ ತೆಗೆದ್ವಿ, 9 ಆಯ್ತು, ಪುನಃ ಅನ್ಪೇರ್ಡ್ ತೋರಿಸ್ತಾ ಇದೆ. ಜಿಂಕ್ ಚೆಕ್ ಮಾಡೋಣ. ಜಿಂಕ್ ಅಲ್ಲಿ 2 ತೆಗೆದ್ವಿ, ಇದು 10 ಉಳ್ಕೊಂಡಿದೆ, ಇದೇನು ಪ್ಯಾರಾಮ್ಯಾಗ್ನೆಟಿಕ್ ಆಗಲ್ಲ. ಇದೆರಡು ಪ್ಯಾರಾಮ್ಯಾಗ್ನೆಟಿಕ್ ತೋರಿಸ್ತು, ಅನ್ಪೇರ್ಡ್. ಇದು ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲ, ಇದು ಡಯಾಮ್ಯಾಗ್ನೆಟಿಕ್. ಹಾಗಾಗಿ ಫಸ್ಟ್ ಆಪ್ಷನ್ ಆಗಲ್ಲ, ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋಣ. ಹಾಗೆ ಟೈಟಾನಿಯಂ 3 ಅಂತ ಹೇಳಿದ್ದಾರೆ.
3 ಅಂದ ತಕ್ಷಣ ಟೈಟಾನಿಯಂ 3+, ಇಲ್ಲಿಂದ 2, ಇಲ್ಲಿಂದ 1 ತೆಗೆದೆ, ಇನ್ನೆಷ್ಟು ಉಳ್ಕೋತು, 1 ಉಳ್ಕೋತು, ಪ್ಯಾರಾಮ್ಯಾಗ್ನೆಟಿಕ್ ಆಯಿತು, ಅನ್ಪೇರ್ಡ್ ಎಲೆಕ್ಟ್ರಾನ್. ನೆಕ್ಸ್ಟು ಕಾಪರ್ 2+ ಹೋಗೋಣ. ಸೊ ಕಾಪರ್ 2+, ಇಲ್ಲಿಂದ 1 ತೆಗೆದೆ, ಇಲ್ಲಿಂದ 1 ತೆಗೆದೆ, ಏನಾಯ್ತು, ಇದು 9 ಆಯಿತು. 9 ಅಂದ ತಕ್ಷಣ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಬರುತ್ತೆ, ಇದು ಪ್ಯಾರಾ. ನೆಕ್ಸ್ಟ್ ಮ್ಯಾಂಗನೀಸ್ 3+, ಮ್ಯಾಂಗನೀಸ್ 3+ ನೋಡಿ, ಇಲ್ಲಿಂದ 2 ತೆಗೆದೆ, ಇಲ್ಲಿಂದ 1 ತೆಗೆದೆ, ಇದು 4 ಆಯಿತು. ಸೊ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಕ್ತು, ಇದು ಪ್ಯಾರಾ ಆಯಿತು. ಸೊ ನೀವು ಈ ಥರ ಆಪ್ಷನ್ ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಲಾಸ್ಟ್ ತನಕ ಸೆಕೆಂಡಲ್ಲೇ ಸಿಕ್ತು ಅಂದ್ರೆ ಲಾಸ್ಟ್ ತನಕ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಎಲ್ಲ ಪ್ಯಾರಾ ಸಿಕ್ತು ನಮಗೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಗೊತ್ತಾಯ್ತು. ಅಕಸ್ಮಾತ್ ಸಿಗೋದಿದ್ರೆ ಮಾತ್ರ ಎಲ್ಲ ಆಪ್ಷನ್ ಚೆಕ್ ಮಾಡಬೇಕಾಗುತ್ತೆ. ಸೊ 19th one 2020 ಕೇಳಿರೋ ಕ್ವಶನ್, Cu2 Cl2 and CuCl2 in aqueous medium. ಸೊ ಫಸ್ಟ್ ನಾವು ಆಕ್ಸಿಡೇಷನ್ ಸ್ಟೇಟ್ ಕಂಡು ಹಿಡ್ಕೊಂಡಾಗ ಇದು +1 ಬರುತ್ತೆ, ಇದು +2 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಸೊ ಅಂದರೆ ಕಾಪರ್ 2+ ಆ್ಯಂಡ್ ಕಾಪರ್ ಪ್ಲಸ್. ಸೊ ನಾನು ಏನು ಇಲ್ಲಿ ಕ್ವಶನ್ ಕೇಳಿದ್ದೀನಿ, ಇದು ಡಿಫ್ರೆಂಟ್ ಫಾರ್ಮಲ್ಲಿ ಕ್ವಶನ್ ಕೇಳ್ತಾರೆ. ಈಗ ನಾನು ಒಂದು ಕಾಂಪೌಂಡ್ ಫಾರ್ಮಲ್ಲಿ ಕೇಳಿದ್ದೀನಿ, ಇಲ್ಲಾಂದರೆ ಕಾಪರ್ +1 ಕಾಪರ್ +2 ಇನ್ ಅಕ್ವಸ್ ಮೀಡಿಯಂ ಆರ್ ವಿಚ್ ಒನ್ ಇಸ್ ಮೋಸ್ಟ್ ಸ್ಟೇಬಲ್, ಆ ಥರ ಕ್ವಶನ್ಸ್ ಇದ್ರಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಆಪ್ಷನ್ ಯಾವ್ದು ಇದ್ರಲ್ಲಿ ಸರಿ ಹೋಗುತ್ತೆ ಅಂತ ನೋಡೋಣ. ಸ್ಟೆಬಿಲಿಟಿ ಆಫ್ CuCl2 ಇಸ್ ಈಕ್ವಲ್ ಟು ಸ್ಟೆಬಿಲಿಟಿ ಆಫ್ CuCl2. ಅಂದ್ರೆ ಇದೆರಡಕ್ಕೂ ಸ್ಟೆಬಿಲಿಟಿ ಸೇಮ್ ಅಂತ ಹೇಳ್ತಿದ್ದಾರೆ, ಇಲ್ಲ. ಸೊ ಆಪ್ಷನ್ ಎ ಇಸ್ ದಿ ರಾಂಗ್ ಆನ್ಸರ್. ಯಾಕಂದ್ರೆ ಇದು +1 ಚಾರ್ಜ್ +2 ಚಾರ್ಜ್. ಇದು ಯಾವ ಬೇಸಿಸ್ ಮೇಲೆ ನಾವು ಆನ್ಸರ್ ಮಾಡ್ತೀವಿ ಅಂದ್ರೆ ಹೈಡ್ರೇಷನ್ ಎಂಥಾಲ್ಪಿ. ಸೊ ಹೈಡ್ರೇಷನ್ ಎಂಥಾಲ್ಪಿ ಬೇಸಿಸ್ ಮೇಲೆ ಇದನ್ನ ಆನ್ಸರ್ ಮಾಡ್ತೀವಿ. ಸೊ ಆಪ್ಷನ್ ಬಿ ಏನು, ಬೋತ್ ಆರ್ ಅನ್ಸ್ಟೇಬಲ್ ಅಂತ ಹೇಳಿದ್ದಾರೆ, ಇದು ಆಗಲ್ಲ. ಸೊ ನೆಕ್ಸ್ಟ್ Cu2Cl2 ಇಸ್ ಮೋರ್ ಸ್ಟೇಬಲ್ ದ್ಯಾನ್ CuCl2 ಅಂತ ಕೊಟ್ಟಿದ್ದಾರೆ. ಇನ್ನೊಂದ್ಸಲಿ CuCl2 ಇಸ್ ಮೋರ್ ಸ್ಟೇಬಲ್ ದ್ಯಾನ್ Cu2Cl2. ಸೊ ಇದು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಇಲ್ಲಿ ಆನ್ಸರ್ ನಾನು ಹೇಳ್ತೀನಿ ನೋಡಿ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ CuCl2 ಇಸ್ ಮೋರ್ ಸ್ಟೇಬಲ್ ದ್ಯಾನ್ Cu2Cl2. ಇಲ್ಲಿ ಇದಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, ಇದು ಕಾಪರ್ 2+, ಇದು ಕಾಪರ್ ಪ್ಲಸ್. ಸೊ ಕಾಪರ್ 2+ is more stable than copper plus because due to small size of copper 2+. ನಿಮಗೆ ಫಸ್ಟ್ PUC ಓದಿದ್ದೀರಾ ನೀವು. ಸೊ ಇದಕ್ಕೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಸ್ಮಾಲ್ ಸೈಜ್, ಇದು ಬಿಕಾಸ್ 2 ಎಲೆಕ್ಟ್ರಾನ್ಸ್ ರಿಮೂವ್ ಆಗಿದೆ, ಇದು ಸ್ಮಾಲ್ ಸೈಜ್ ಆಗಿದ್ರಿಂದ ಇದಕ್ಕೆ ಹೈ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ. ಸೊ ಹಾಗಾಗಿ ಇದು ಮೋರ್ ಸ್ಟೇಬಲ್, ಹೈ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ. ಸೊ ಹಾಗಾಗಿ ಹೈಲಿ ಮೋಸ್ಟ್ ಸ್ಟೇಬಲ್ ಅಂತ ಕರಿತೀವಿ, ಆಪ್ಷನ್ ಡಿ. ಸೊ ಇದು ಇಂಪಾರ್ಟೆಂಟ್. ಸೊ ಈ ಕೀ ಪಾಯಿಂಟ್ನ ಬರೆದಿಟ್ಕೊಳ್ಳಿ, ಯಾಕೆ ಇದು ಮೋಸ್ಟ್ ಸ್ಟೇಬಲ್ ಅನ್ನೋದು. ಕಾಪರ್ 2+ ಇಸ್ ಮೋಸ್ಟ್ ಸ್ಟೇಬಲ್ ಆ್ಯಂಡ್ ದ್ಯಾನ್ ಕಾಪರ್ ಪ್ಲಸ್, ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 2019 ಕ್ವಶನ್ಗೆ ಹೋಗೋಣ. ದ ಎಲಿಮೆಂಟ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಪ್ರೋಗ್ರೆಸಿವ್ಲಿ ಫಿಲ್ಡ್ ಇನ್ 4f ಆರ್ಬಿಟಲ್ಸ್. ಇದು ಗೊತ್ತಿರುತ್ತೆ ನಿಮಗೆ, 4f ಆರ್ಬಿಟಲ್ಸ್ ಯಾವ ಗ್ರೂಪಲ್ಲಿ ಫಿಲಪ್ ಆಗುತ್ತೆ. ಸೊ ನಿಮಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಏನಿದ್ರು ಡಿ ಬ್ಲಾಕ್ ಎಲಿಮೆಂಟ್. ಇನ್ ಹ್ಯಾಲೋಜನ್ಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುತ್ತೆ, ಪಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಇನ್ನು ಲ್ಯಾಂಥನೈಟ್ಸ್ ಅಂಡ್ ಆಕ್ಟಿನೈಟ್ಸ್ ಬಂದು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇದರಲ್ಲಿ ಯಾವುದು ಹಾಗಾದ್ರೆ 4f. ಸೊ ಇದು 4f, ಇದು 5f, ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 21th ಕ್ವಶನ್, ಇದು ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ 4 ಕ್ವಶನ್ ಕೊಟ್ಟಿದ್ದೀನಿ, ಸಾಲ್ವ್ ಮಾಡಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಅಯಾನ್ ಕಂಟೈನ್ಸ್ 2 unpaired electrons. 2 unpaired electrons ಯಾವುದಕ್ಕಿದೆ ಅಂತ ಚೆಕ್ ಮಾಡಿ ಹೇಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಇದನ್ನ ನಾನು ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಯಾವುದು ವೇರಿಯಬಲ್ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋದಿಲ್ಲ ಅನ್ನೋದನ್ನ ಹೇಳಬೇಕಾಗುತ್ತೆ. ನೆಕ್ಸ್ಟ್, ವಿಚ್ ಟ್ರಾನ್ಸಿಷನ್ ಮೆಟಲ್ ಹ್ಯಾಸ್ ಅ ಲೋ ಡೆನ್ಸಿಟಿ. ಸೊ ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್, ಟ್ರಾನ್ಸಿಷನ್ ಮೆಟಲ್ ಮೋಸ್ಟ್ಲಿ ಆರ್. ಸೊ ಟ್ರಾನ್ಸಿಷನ್ ಮೆಟಲ್ಸ್ ಮೋಸ್ಟ್ಲಿ ಏನು, ಡಯಾಮ್ಯಾಗ್ನೆಟಿಕ, ಪ್ಯಾರಾಮ್ಯಾಗ್ನೆಟಿಕ, ಡಯಾರ್ ಪ್ಯಾರಾಮ್ಯಾಗ್ನೆಟಿಕ, ಯಾವುದು ಅಂತ ಆನ್ಸರ್ ಮಾಡಬೇಕು. ಸೊ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.